ಟಿವಿ9ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಪರಪಂಚ. ಆರೋಪಿಗಳ ಪಾಲಿಗೆ ಸ್ವರ್ಗವಾಯ್ತಾ ಪರಪ್ಪನ ಜೈಲು? ಜೈಲಿನಲ್ಲಿ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದಾನೆ. ಜೈಲಿನಲ್ಲಿ ಅಪರಾಧಿ ಉಮೇಶ್ ರೆಡ್ಡಿ ಮೊಬೈಲ್ ಬಳಸ್ತಾ ಇದ್ದಾನೆ. ಉಮೇಶ್ ರೆಡ್ಡಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಜೈಲಿನ ಪರಿಸ್ಥಿತಿ ಇದು. ಪರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದಾನೆ ಜೈಲಿನಲ್ಲಿ. ಫೋನ್ ಕಾಲ್ ನಲ್ಲಿ ಬಿಸಿ ನೋಡಿ, ಕೈಯಲ್ಲಿ ಮೊಬೈಲು, ರೂಮ್ ನಲ್ಲಿ ಟಿವಿ ವ್ಯವಸ್ಥೆ ಇದೆ. ರಾಜಾತಿಥ್ಯ ಸಿಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಇರೋ ಜೈಲಲ್ಲಿ ರಾಜಾತಿಥ್ಯ. ಪರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿ ಫುಲ್ ಬಿಂದಾಸ್ ಆಗಿದ್ದಾರೆ. ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಉಮೇಶ್. ಇನ್ನು ರನ್ಯಾ ರಾವ್ ಗೋಲ್ಡ್ ಕೇಸ್ ಆರೋಪಿ, ಆತನ ಬಳಿಯೂ ಕೂಡ ಮೊಬೈಲ್ ಇದೆ. ತರುಣ್ ಕೊಂಡೂರ ಈತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ತರುಣ್ ಕೊಂಡೂರು ಬಿಂದಾಸ್ ಆಗಿ ಮೊಬೈಲ್ ಅನ್ನ ಬಳಸ್ತಾ ಇದ್ದಾನೆ. ನೋಡಿ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ. ಒಂದ್ ಕಡೆ ಉಮೇಶ್ ರೆಡ್ಡಿ ಆತ 1996ರಿಂದ 2002ರವರೆಗೂ ಕೂಡ 20 ಮಹಿಳೆಯರ ಮೇಲೆ ಆತ ಅತ್ಯಾಚಾರ ಎಸಗಿದ್ದ. 18 ಮಹಿಳೆಯರನ್ನ ಆತ ಕೊಂದಿದ್ದ. ರೇಪ್ ಮಾಡಿ ಆತ ಮರ್ಡರ್ ಮಾಡಿದಂತಹ 18 ಮಹಿಳೆಯರು. ಈತ ಮಹಿಳೆಯರ ಮೇಲೆ ಇಷ್ಟು ದೌರ್ಜನ್ಯ ಎಸಗಿ ಈಗ ಜೈಲು ಪಾಲಾಗಿದ್ದಾನೆ. ಆದ್ರೆ ಜೈಲಿನಲ್ಲಿ ಆತನಿಗೆ ಶಿಕ್ಷೆ ಸಿಗ್ತಾ ಇದೆಯಾ? ಆತನಿಗೆ ಪಶ್ಚಾತ್ತಾಪ ಆಗ್ತಿದ್ಯಾ? ಇಲ್ಲ, ಆತ ಅಲ್ಲಿ ಬಿಂದಾಸ್ ಆಗಿದ್ದಾನೆ. ಬೇಕಾದಷ್ಟು ಆತನಿಗೆ ಬೇಕಾದಂತಹ ವ್ಯವಸ್ಥೆಗಳಾಗ್ತಾ ಇದೆ. ನೋಡಿ, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬೇಕಾದವರ ಜೊತೆ ಆತ ಮಾತನಾಡ್ತಾ ಇದ್ದಾನೆ. ಜೊತೆಗೆ ಆತ ಇರುವಂತಹ ಜೈಲಿನ ಸೆಲ್ನಲ್ಲಿ ಟಿವಿ ಇದೆ. ಟಿವಿ ಮೊಬೈಲ್ ಸಿಕ್ಕ ಮೇಲೆ ಇನ್ನುಳಿದಂತಹ ವ್ಯವಸ್ಥೆಗಳು ಸಿಗದೆ ಇರುತ್ತಾ? ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನ ಜೈಲಿನಲ್ಲಿ ಆತನಿಗೆ ನೀಡಲಾಗ್ತಾ ಇದೆ. ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗಿದೆ ಅನ್ನೋದನ್ನ ನೋಡಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ನೋಡಿ, ನಮ್ಮ ವ್ಯವಸ್ಥೆ ಬಗ್ಗೆನೇ ನಾವು ಮಾತನಾಡುವಂತಹ ಪರಿಸ್ಥಿತಿ. ಈಗಾಗಲೇ ಹಿಂದೆಯೂ ಕೂಡ ಜೈಲಿನಲ್ಲಿ ಒಂದಷ್ಟು ಫೆಸಿಲಿಟಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಾಕ್ಷಿಗಳನ್ನ ಕೂಡ ನೋಡಿದ್ವಿ, ಅಂದ್ರೆ ಏನೇನೆಲ್ಲ ಸಿಗ್ತಾ ಇದೆ ಅಂತ. ಆದ್ರೆ ಮತ್ತೆ ಮತ್ತೆ ಅಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಮತ್ತೆ ಜೈಲಿನಲ್ಲಿ ಅಂತ ಉಮೇಶ್ ರೆಡ್ಡಿಗೆ ಈಗ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ, ಮೊಬೈಲ್ ಅನ್ನ ಬಳಸೋದಕ್ಕೆ ಸಿಗ್ತಾ ಇದೆ, ಎಲ್ಲಾ ರೀತಿ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ ಅಂತ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಈ ರೀತಿಯ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಶಿವಪ್ರಸಾದ್? ನಾಗರಾಜ್, ನೀವು ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಿಜಕ್ಕೂ ಕೂಡ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳೇನಿದ್ದಾರೆ, ವಿಚಾರಣೆ ಕೈದಿಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಮೊಬೈಲ್ ಅನಾಯಾಸವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಅವರು ಇತರ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲೂ ಕೂಡ ಭಾಗಿಯಾಗೋದಕ್ಕೆ ಇದೊಂದು ಸದಾವಕಾಶ ಮಾಡಿಕೊಡ್ತಿದೆ ಅಂತ ಹೇಳ್ಬೋದು. ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಈ ರೀತಿಯಾಗಿ ಜೈಲಿನ ಒಳಭಾಗದಲ್ಲೇ ಕೂತು ಇತರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗೋದಕ್ಕೆ ಯಾವ ರೀತಿಯಾಗಿ ಸಹಕಾರಿ ಮಾಡಿಕೊಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಸದ್ಯದವರೆಗೂ ಕೂಡ ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ರು ಕೂಡ ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆಗೆ ಇರ್ತಕ್ಕಂಥ ಕೈಗನ್ನಡಿ ಇದು ವಿಡಿಯೋಗಳು ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಟಿವಿ9 ವಿಸ್ತೃತವಾಗಿ ಈ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಪಾಪಿ ಪ್ರಪಂಚಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ದಿಗ್ದರ್ಶನವನ್ನ ಮಾಡಿಸಿತ್ತು. ಆ ವೇಳೆಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸಿಬ್ಬಂದಿ ಸಸ್ಪೆಂಡ್ ಆಗಿದ್ರು. ಅಂದ್ರೆ ಪ್ರತಿ ಬಾರಿ ಈ ರೀತಿಯಾಗಿ ವಿಡಿಯೋಗಳು ವೈರಲ್ ಆದಾಗ ಕೆಲವೇ ಸಿಬ್ಬಂದಿ ಸಸ್ಪೆಂಡ್ ಆಗೋದ್ರ ಮೂಲಕ ಈ ಒಂದು ವ್ಯವಸ್ಥೆಗೆ ನಾವು ಸರಿ ಮಾಡ್ತಿದ್ದೇವೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಹೇಳಿ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಆದಾಗ್ಯೂ ಕೂಡ ಅಮೂಲಾಗ್ರವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಇದುವರೆಗೂ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಫಲವಾಗಿದ್ದಾರೆ ಅಧಿಕಾರಿಗಳು ಅಂತಾನೆ ಹೇಳ್ಬೋದಾಗಿದೆ. ಒಬ್ಬ ಆರೋಪಿಯನ್ನ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ, ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಇರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಳೆ ಹಾಕಿ ಚಾರ್ಜ್ ಶೀಟ್ ಅನ್ನ ಮಾಡಿ ಆತನಿಗೆ ಶಿಕ್ಷೆ ಕೊಡಿಸುವಲ್ಲಿ ಸಫಲರಾಗಿರ್ತಾರೆ. ಆ ಬಳಿಕ ಆತ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿಕೊಂಡಂತ ಬಳಿಕ ಜೈಲಿನ ಮ್ಯಾನ್ಯುವಲ್ ನ ಪ್ರಕಾರವಾಗಿ ನಡೆದುಕೊಳ್ಬೇಕಾಗಿದೆ. ಈಗ ದರ್ಶನ್ ಕೇಸ್ನ ವಿಚಾರವಾಗಿ ತೆಗೆದುಕೊಳ್ಳೋದಾದ್ರೆ ದರ್ಶನ್ಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹಾಸಿಗೆ ದಿಂಬು ಕೊಡಬೇಕಾದ್ರೂ ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ನಡೆದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅವರಿಗೆ ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ವರದಿಯನ್ನು ನೀಡುವಂತಹ ಸಂದರ್ಭದಲ್ಲೂ ಕೂಡ ಆ ವರದಿಯಲ್ಲಿ ಕೂಡ ಈಗಾಗಲೇ ಜೈಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಪ್ರಮುಖವಾಗಿ. ಅದಾದ್ರೆ ಇತರೆ ಆರೋಪಿಗಳಿಗೆಲ್ಲರಿಗೂ ಕೂಡ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಯಾವ
ಯಾಕೆ ಮಾಡ್ಕೊಡ್ತಿದ್ದಾರೆ, ಅವ್ರಿಗೆ ಅನಾಯಾಸವಾಗಿ ಮೊಬೈಲ್ನಲ್ಲಿ ರಂಜಿಯಾರಾವ್ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ತರುಣ್ ಕೊಂಡೂರೇನಿದ್ದಾನೆ ಆತ ಮೊಬೈಲ್ ಅನ್ನ ಬಳಕೆ ಮಾಡ್ತಿರೋದನ್ನ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಉಮೇಶ್ ರೆಡ್ಡಿ ಸೈಕೋಪಾತ್ ಉಮೇಶ್ ರೆಡ್ಡಿ ಯಾವ ರೀತಿಯಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಆತರ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಇಂದಿಗೂ ಕೂಡ ಯಾವ ರೀತಿಯಾಗಿ ನಟೋರಿಯಸ್ ಕ್ರಿಮಿನಲ್ ಆಗಿದ್ದ ಅನ್ನೋದಕ್ಕೆ ಆತ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಅವನಿಗೂ ಕೂಡ ಇವರು ಮೊಬೈಲ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆ ಒಂದು ಅಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ನಿಜಕ್ಕೂ ಕೂಡ ಇದೊಂದು ನಾಚಿಕೆಗೇಡಿನ ಸಂಗತಿ. ಇದನ್ನ ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸುತ್ತೆ ಸರ್ಕಾರ ಅನ್ನೋದನ್ನ ಗಮನಿಸಬೇಕಾಗಿದೆ. ಪ್ರತಿ ಬಾರಿ ಈ ರೀತಿಯ ವಿಡಿಯೋಗಳು ವೈರಲ್ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಕೊನೆಗೆ ಚಾಟಿ ಬೀಸಿದ್ರು ಕೂಡ ಒಂದಷ್ಟು ನಿರ್ದೇಶನಗಳನ್ನು ನೀಡಿದ್ರು ಕೂಡ ಅವರು ಬುದ್ಧಿ ಕಲಿಯಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಇದು ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಅಪರಾಧ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರನ್ನ ಈ ಕೂಡಲೇ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಅವ್ರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿದಾಗ ಮಾತ್ರ ಇದಕ್ಕೆ ಒಂದಷ್ಟು ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ಆ ಒಳಭಾಗದಲ್ಲಿ, ಜೈಲಿನ ಒಳಭಾಗದಲ್ಲಿ ಇರ್ತಕ್ಕಂಥ ಕೈದಿಗಳು, ಆರೋಪಿಗಳು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರತಕ್ಕಂಥವ್ರು ಮತ್ತೆ ಜೈಲಿನ ಒಳಭಾಗದಲ್ಲಿ ಕುಳಿತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಪಡೆದುಕೊಂಡು ಅದು ನಿಜಕ್ಕೂ ಕೂಡ ಗಮನಿಸಬಹುದಾಗಿದೆ. ಟಿವಿನ ದೃಶ್ಯಾವಳಿಯಲ್ಲಿ ಒಂದು ಲಾಡ್ಜ್ನ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಲ್ಲಿರ್ತಕ್ಕಂಥ ಆಂಡ್ರಾಯ್ಡ್ ಮೊಬೈಲ್ಗಳು, ಚಾರ್ಜರ್ಗಳ ವ್ಯವಸ್ಥೆಗಳನ್ನು ನೋಡಬಹುದು. ಇದು ಜೈಲ ಅನ್ನೋದು ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯವನ್ನು ಪಡಿಸುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕ್ರಿಮಿನಲ್ ಅಪರಾಧಿಗಳಿಗೆ ಹೊಂದಿರತಕ್ಕಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರತಕ್ಕಂಥ ಆರೋಪಿಗಳಿಗೆ, ಅಲ್ಲಿರ್ತಕ್ಕಂಥ ಅಪರಾಧಿಗಳಿಗೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ವ್ಯವಸ್ಥೆಗೆ ಮಾಡ್ತಿರ್ತಕ್ಕಂಥ ಅವಮಾನ ಅಲ್ಲದೆ ಮತ್ತಿನೇನು ಅಲ್ಲ. ಅಲ್ಲಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ದಪ್ಪ ಚರ್ಮದ ಗುಣ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ದಿಗ್ದರ್ಶನವಾಗಿರ್ತಕ್ಕಂಥದ್ದು. ಡಯರ್ ಆನ್ಸರ್ ಬಂದಂತ ಬಳಿಕ ಎಲ್ಲವೂ ಕೂಡ ವ್ಯವಸ್ಥೆಗೆ ಒಂದಷ್ಟು ಕಡಿವಾಣ ಹಾಕ್ತಾರೆ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಆದಾಗ್ಯೂ ಕೂಡ ಅವರೊಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ರು. ನೀವು ಪರಪ್ಪನಾಗ್ರಹಾರದ ಬಳಿಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡಿದಾಗ ನಾವು ತೆರಳಿದಾಗಲೂ ಕೂಡ ಅಲ್ಲಿರ್ತಕ್ಕಂಥ ಜಾಮರ್ ವ್ಯವಸ್ಥೆ ನಮಗೆ ಸಾಕಷ್ಟು ಅಡಚಣೆಯನ್ನು ಉಂಟು ಮಾಡುತ್ತೆ. ನಮ್ಗೆ ಯಾರಿಗೂ ಕೂಡ ಸಮರ್ಪಕವಾಗಿ ಫೋನ್ ಕರೆಯನ್ನ ಮಾಡಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿರಿ. ನಾವು ನೋಡ್ತಾ ಇದ್ವಿ, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಒಂದು ಲಾಡ್ಜ್ ನ ವ್ಯವಸ್ಥೆ ಜೈಲಿನಲ್ಲಿ ಸಿಗ್ತಾ ಇರುವಂತದ್ದು. ಅದು ಉಮೇಶ್ ರೆಡ್ಡಿ ಸೇರಿದಂತೆ ಹಲವು ರಂಜಿಯಾರಾವ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ಈ ಆರೋಪಿಗೂ ಕೂಡ ಈ ರೀತಿಯ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ ಅಂತ ಅಂದ್ರೆ ನಮಗೆ ಈ ನ್ಯಾಯಾಂಗ ಮತ್ತೆ ಕಾನೂನು ವ್ಯವಸ್ಥೆ ಬಗ್ಗೆನೇ ಒಂದಷ್ಟು ಅಪನಂಬಿಕೆಗಳು ವ್ಯಕ್ತವಾಗಿರುವಂತೆ ಕಾಣಿಸ್ತಾ ಇದೆ. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.